ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈಗ ಇನ್ನೊಂದು ವಿಚಾರ ಹೇಳ್ತೀನಿ ತಮಗೆ. ಇವರು ಯಾರನ್ನ ಅಪಮಾನ ಮಾಡ್ತಾ ಇದ್ದಾರೆ ಅಂತಂದರೆ, ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಭಾಯ್ ಪಟೇಲ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸರೋಜಿನಿ ನಾಯ್ಡು ಅವರು, ಆಚಾರ್ಯ JB ಕೃಪಲಾನಿ ಅವರು, ಆಚಾರ್ಯ ನರೇಂದ್ರ ದೇವ್, ಭುಲಾಭಾಯ್ ದೇಸಾಯಿ, ಜಮನ್ಲಾಲ್ ಬಜಾಜ್, ಗೋವಿಂದ್ ಬಲ್ಲಭ್ ಪಂತ್, ಇವರಲ್ಲದೆ ಏನಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ರೆಕಮೆಂಡೇಶನನ್ನು ಇವರೆಲ್ಲರೂ ಕೂಡ 1937ರಲ್ಲಿ ಒಪ್ಪಿಕೊಂಡ ನಂತರ 2 ಸ್ಟಾಂಜಗಳನ್ನು ಮಾತ್ರ ನಾವು ಹಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಯಾಕೆ ಅಂತಂದರೆ ಅವಾಗಿನ ಸಂದರ್ಭದಲ್ಲಿ ಬ್ರಿಟಿಷರಿಂದ ನಮಗೆ ಸ್ವಾತಂತ್ರ್ಯ ಮುಖ್ಯ ಆಗಿತ್ತು. ನೀವು ಸ್ವಲ್ಪ ಸುಮ್ಮನೆ ನೀವು ಯಾವ ಜಿನ್ನ ಅಂತ ಇದ್ದೀರಿ ನೀವು? ಜಿನ್ನ ಇದಾರ ಏನು? ಜಿನ್ನ ಪಾಕಿಸ್ತಾನ ಮುಸ್ಲಿಂ ತಂದ್ಬಿಟ್ರೆ ಮುಗೀತಾ? ಅದೊಂದೇ ನನ್ನ ಮಾತು. ಸತ್ಯ ಹೇಳ್ತಾ ಇರೋದು. 1937ರಲ್ಲಿ ನಿರ್ಧಾರ ಮಾಡಿದಾಗ ಜಿನ್ನ ಇರ್ಲಿಲ್ಲ. 1937ರಲ್ಲಿ ಒಂದು ನಿಮಿಷ ಯಾರಿದ್ರಿ? ಸೋಮಶೇಖರ್ ಸರ್ ಕರೆಕ್ಟ್ ಆಗಿ ಹಿಸ್ಟ್ರಿ ಹೇಳ್ಬೇಕು. ನಾವು ಕೂಡ ಓದಿದಂಗೆನೆ ಜಿಲ್ಲಾ ಅವರ ಆಕ್ಷೇಪ ಇತ್ತು ಅನ್ನೋ ಕಾರಣಕ್ಕೆನೆ 1937ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರ ಸಲಹೆ ಪಡೆದುಕೊಳ್ತಾರೆ ನೆಹರು ಅವರು ಅಂತ ಜಿನ್ನಾ ಅವರ ಆಕ್ಷೇಪ ವ್ಯಕ್ತಪಡಿಸಿರೋದಕ್ಕೇನೆ. ಜಿನ್ನಾ ಅವ್ರ ಅದಾದ ನಂತರ ಯಾರು ಅಪ್ರೂವ್ ಮಾಡ್ತಾರೆ? ಅದನ್ನ ಅಪ್ರೂವ್ ಮಾಡೋದು ಆಕ್ಷೇಪ ಇತ್ತು ಅನ್ನೋದು ನೀವು ಆಕ್ಷೇಪ ಇದೆ. ಅವ್ರು ಆಕ್ಷೇಪ ಮಾಡ್ತಾರೆ. ಯಾಕೆಂತಂದ್ರೆ ಒಂದು ಧರ್ಮದ ಹಾಡನ್ನ ನಾನು ನೋಡಿ ಒಂದು ಧರ್ಮದ ಹಾಡನ್ನ ನಾನು ಆಕ್ಷೇಪ ಮಾಡ್ತೀನಿ. ಆಕ್ಷೇಪ ಮಾಡಿದ ನಂತರ ಅದನ್ನ ಎತ್ತಿಡಿದವರು ಯಾರು? ಎತ್ತಿಡಿದವರೆಲ್ಲ ಇರ್ತಾರೆ. ಒಂದು ನಿಮಿಷ ನೋಡಿ, ಇದು ಈ ಕಾನೂನು ತಂದಿರೋದೇನಿದೆಯಲ್ಲ ಅಷ್ಟು ಏನಂತಾರೆ ನಮ್ಮ ರಾಷ್ಟ್ರೀಯ ನಾಯಕರುಗಳೇನಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಅವ್ರಿಗೆ ಮಾಡುವಂತ ಅಪಮಾನ ಇದು. ಓಕೆ ಡನ್ ಸರ್, ವಾಪಸ್ ಬರ್ತೀನಿ ನಾನು. ಹೇಳಿ ಸರ್. ಮೇಡಮ್ ನೋಡಿ, ಒಂದೇ ಮಾತ್ರ ಇದ್ರ ಬಗ್ಗೆ ಆವಾಗೆ ಇದು ಮಾಡೋದು ಹಿಂದೂ ಮಹಾಸಭಾಗೆ ಯಾರ್ಯಾರು ಕನೆಕ್ಷನ್ ಇದೋ ಅವರೇ ಇದು ಮಾಡಿದ್ದು. ಆ ಕಾಲದಿಂದಾನೇ ಕಾಂಗ್ರೆಸ್ ಆಗಲಿ ಮುಸಲ್ಮಾನ್ ಆಗಲಿ ಅದನ್ನು ಇದು ಮಾಡಲಿಲ್ಲ. ಆದರೆ ಇವರು ಜಿನ್ನ ಅಂತಾರಲ್ಲ, ಜಿನ್ನಾಗೆ ಸಪೋರ್ಟ್ ಯಾರು ಮೇನು ಅದು ತಿಳಿಸ್ಕೊಳ್ಳಿ. ಇವರು ನಮ್ಮ ದೇಶ ವಿಭಜನೆ. ನೀವು ಮಾತಾಡೋ ಟೈಮ್ನಲ್ಲಿ ನಾನು ಮಾತಾಡಲಿಲ್ಲ. ಸುಮ್ಮನೆ ಕುತ್ಕೊಳ್ರಿ, ಕಿಚ್ಬೇಡಿ. ಎಲ್ಲ ಕ್ಷಮೆ ಕೇಳೋರು ನೀವು. ನೋಡಿ ಮೇಡಮ್ ಏನಂದ್ರೆ ಸುಮ್ನೆ ಕೇಳ್ತಾ ಇದ್ರೆ ಏನೇನು ಹೇಳ್ಬೇಡಿ, ನೀವು ಕುತ್ಕೊಳ್ಳಿ ಸುಮ್ನೆ. ದೇಶದ್ರೋಹಿ ನೀವು, ಎಲ್ಲ ದೇಶದ್ರೋಹಿಗಳು ಎಲ್ಲ ಇದುವರೆಗೆ ದೇಶ ವಿರೋಧ ಕೆಲಸ ಮಾಡಿರೋದು ನೀವು. ಕ್ಷಮೆ ಕೇಳಿರೋದು, ನೆಚ್ಚಿ ಕ್ಷಮೆ ಕೇಳಿರೋದು, 6 ಸಾಲಿ ಕ್ಷಮೆ ಕೇಳಿರೋದು. ಜನ ನೀವು ನಾಚಿಕೆ ಬರ್ಬೇಕು. ಸಾದಿಕ್ ಪಾಷಾ ವೈಯಕ್ತಿಕ ಗೌರವಿತ ಮಾತಾಡಿ. ನನಗೂ ಚೆನ್ನಾಗಿ ಭಾಷೆ ಮೇಲೆ ಇಡ್ತಾ ಇದೆ, ನಾನು ಅದೇ ರೀತಿ ಭಾಷೆ ಬಳಸಬಲ್ಲೆ. ಮೇಡಮ್ ನೋಡಿ, ಜಿನ್ನಾ ಅವ್ರ ಜೊತೆಗೆ ಸಪೋರ್ಟಿಂಗ್ ನಿಂತ್ಕೊಂಡಿದ್ದು ಯಾರು ಅನ್ನೋದನ್ನ ಒಂದು ಕ್ಲಾರಿಟಿ ಕೊಡಿ ಸಾದಿಕ್ ಪಾಷಾ. ಮೇಡಮ್ ಆ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಒಂದ್ ಕಡೆ ಇತ್ತು, ಜಿನ್ನಾ ಒಂದ್ ಕಡೆ. ಜಿನ್ನಾ ಅವನು ನೋಡಿ, ಅವನು ಬೇವಾರ್ಸಿ ನಾವು ಹೇಳೋದು ಜಿನ್ನಾಗೆ. ಅವ್ನು ಸರಿಯಾಗಿದ್ದಿದ್ರೆ ನಮ್ಮ ದೇಶ ಒಂದೇ ಅಖಂಡ ಭಾರತ ಇರ್ತಾ ಇತ್ತು. ಇನ್ನೊಂದು ನೋಡಿ, ಏನು ಜಿನ್ನಾ ಮಾಡಿದ ಕೆಲಸಕ್ಕೆ ಅವನು ಜಿನ್ನಾ ಪಾಕಿಸ್ತಾನ ಬೇಕಾಗಿದ್ದು ತಗೊಂಡು ಹೋಗ. ನಮಗೆ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟು ನಾವು
ಇಲ್ಲಿ ಎಷ್ಟು ಪ್ರಾಣ ಕೊಟ್ಟು ನಾವು ಈ ದೇಶ ಕಾಪಿಡೋದು ಮುಸಲ್ಮಾನರಾಗಲಿ ಹಿಂದೂಗಳಾಗಲಿ ನಾವು ಇಲ್ಲಿ ಇದ್ದೀವಿ. ಇದರಿಂದ ಜಿನ್ನಾ ಹೆಸರು ತಗೊಂಡು ಮುಸಲ್ಮಾನರ ಮೇಲೆ ಅಟ್ಯಾಕ್ ಮಾಡೋದು ತುಂಬ ತಪ್ಪು. ಇನ್ನೊಂದು ಮಾತು ನಾನು ಹೇಳ್ತೀನಿ, ಯಾವಾಗ BJP ಬಂದಿದೆ ಜಿನ್ನಾ ಅವ್ರ ಸಪೋರ್ಟಿಗೆ ನಿಂತಿದ್ದು ಮುಸ್ಲಿಂ ಲೀಗ್ ಅಂತ ಹಿಸ್ಟ್ರಿಯಲ್ಲಿ ಓದಿದ್ ನೆನಪು ಸರ್ ನನಗೆ, ಅದಕ್ಕೆ ಸುಮ್ಮನೆ ಕೇಳಿದೆ ಮೇಡಮ್. ಮುಸ್ಲಿಂ ಲೀಗು ನೋಡಿ, ಮುಸ್ಲಿಂ ಲೀಗಿಂದ ಮಾಡ್ದ ಅವನು ಹೋದ ನೋಡಿ, ಅದು ಬೇಡ ನಮ್ಗೆ. ಈಗ ಗೊತ್ತಿದ್ದೆ ಕೇಳಿಸ್ಕೊಳ್ಳಿ ಮೇಡಮ್. ಈಗ ಇಷ್ಟು ಇದುವಾಗಿ BJPನವ್ರು ಹೇಳ್ತಾರಲ್ಲ, ಯಾವಾಗ BJP ಬರುತ್ತೆ ಆವಾಗ ಬಿರಿಯಾನಿ ತಿನ್ನಕ್ಕೆ ಯಾರು ಹೋಗೋದು? ಯಾರು ಮೇಡಮ್? ಸಾದಿಕ್ ಪಾಷಾ ಹೋದ್ರಾ? ಇನ್ನೊಂದು ಮಾತು ಹೇಳ್ತೀನಿ, ಆನೇಕಲ್ನಲ್ಲಿ ಒಂದು ಸೀರೆ ರೆಡಿ ಆಯ್ತು. ಸೀರೆ ತಕೊಂಡು ಸೀರೆ ತಕೊಂಡು ಯಾರು ತಕೊಂಡು ಹೋಗಿದ್ದು? ಮೋದಿ ಅವರ ನೀವು ನೋಡಿ ಹೇಳಿದ್ರೆ ನಾವು ಕರೆಕ್ಟಾಗಿ ಹೇಳಬೇಕು. ಕಾಂಗ್ರೆಸ್ ಮಾಡಿದ್ರೆ ಪಾಪ, ಇವ್ರು ಮಾಡಿದ್ರೆ ಪುಣ್ಯ. ಇವರು ಪಾಕಿಸ್ತಾನ್ಗೆ ಏನೇನು ಕೊಟ್ರನೋ ಇದು ಪುಣ್ಯ, ಇವ್ರು ಏನೇನ ಮಾಡಿದ್ರೆ ಎಲ್ಲ ಪಾಪ. ಅದು ನಮಗೆ ನಿಮ್ಮದು ಅವ್ರದ್ದು ಜಗಳ ತಗೊಂಡು ಮುಸಲ್ಮಾನ್ಗೆ ತರಬೇಡಿ. ನೀವು ಮುಸಲ್ಮಾನ್ ತಂದು ಕಾಂಗ್ರೆಸ್ ಆಗಲಿ BJP ಆಗಲಿ ನಾನು ಇದು ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ. ನೋಡಿ ಮೇಡಮ್, ಇನ್ನೊಂದು ಮಾತು, ಒಂದೇ ಮಾತ್ರ ಕಾನೂನು ಆಗ್ಬಿಟ್ಟಿದೆ. ಆ ಕಾನೂನನ್ನು ರೆಸ್ಪೆಕ್ಟ್ ಕೊಡ್ಬೇಕು, ನಾವು ರೆಸ್ಪೆಕ್ಟ್ ಕೊಡ್ತೀವಿ ಅಷ್ಟೇ. ಆದ್ರೆ ಮುಸಲ್ಮಾನ್ ಮೇಲೆ ಈ ಕಾನೂನು ತಕೊಂಡು ನೋಡಿ ಬೀಸುದಾಗಬಾರ್ದು. ಯಾಕಂದ್ರೆ ಮದ್ರಸಾನಲ್ಲಿ ನೀವು ಓದಿ, ಅಲ್ಲಿ ಓದಿ, ಇಲ್ಲಿ ಓದಿ, ಇವ್ನು ಓದಿಲ್ಲ, ಇವನ್ ಮೇಲೆ ಕೇಸ್ ಫೈಲ್ ಮಾಡಿ ಅದ್ ಮಾಡಿ. ಈಗ ನಾನು ಇವರು ಸೋನಿಯಾ ಗಾಂಧಿ ಅವ್ರ ಮಾತು ಹೇಳ್ತೀನಿ. ಇವರು ಖಾರ್ಗೆ ಅವ್ರು ಇದ್ದಾರಲ್ಲ, ಅವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಅದು ಗೊತ್ತಿದೆ, ಕಾಲ್ಗೆ ನೋವಿರ್ಬೋದು, ಅದಕ್ಕೆ ಚೇರ್ ಕೇಳಿರ್ಬೋದು. ಅದಕ್ಕೆ ಅಷ್ಟು ದೊಡ್ಡ ಇಶ್ಯೂ ಇದೆ. ಕ್ಲಿಯರ್ ಆಯ್ತು. ನಾನು ಬರ್ತೀನಿ ದಿಲೀಪ್ ಸರ್, ಖಂಡಿತ ಅವಕಾಶ ಕೊಡ್ತೀನಿ. ಬೇರೆಯವ್ರು ಮಾತಾಡೋಕೆ ಇಂಟರ್ಫಿಯರ್ ಆಗೋದು ಬೇಡ ಸರ್.